ಬನ್ವಾರಿಜಿ ಅವರ ಪತ್ನಿ ಶಾಂತಿಜಿ ಅವರ ಜೀವನದ ಬಹುಕಾಲದ ಒಂದೇ ಒಂದು ಕನಸಿತ್ತು, ತಮ್ಮದೇ ಆದ ಒಂದು ಮನೆ ಇರಬೇಕು. ಆ ಮನೆಯ ಪ್ರತಿಯೊಂದು ವಸ್ತುವೂ ತಮ್ಮ ಇಷ್ಟದಂತೆ ಇರಬೇಕು. ಗೋಡೆಗೆ ಒಂದು ಮೊಳೆ ಹೊಡೆಯಬೇಕಾದರೂ ಯಾರ ಅನುಮತಿಯನ್ನು ಕೇಳಬೇಕಾಗಿರಬಾರದು. ಇದು ಸರ್ಕಾರಿ ಮನೆ, ನಾಳೆ ಬಿಟ್ಟು ಹೋಗಬೇಕಾಗಬಹುದು ಎಂಬ ಚಿಂತೆ ಇರಬಾರದು. ಆದರೆ ಪ್ರತಿಬಾರಿಯೂ ಬನ್ವಾರಿಜಿ ಅವರಿಗೆ ಒಂದೇ ಮಾತು ಹೇಳಿ ಸಮಾಧಾನಪಡಿಸುತ್ತಿದ್ದರು. ಈಗ ಸಮಯ ಸರಿಯಿಲ್ಲ ಶಾಂತಿ. ಮೊದಲು ಮಕ್ಕಳ ಭವಿಷ್ಯ ಮುಖ್ಯ. ನಿಜವಾಗಿಯೂ ಅದೇ ಸತ್ಯವಾಗಿತ್ತು. ಅವರಿಬ್ಬರು ಗಂಡು ಮಕ್ಕಳು ಸಂದೀಪ್ ಮತ್ತು ನವೀನ್ ಅವರ ಜೀವನದ ಅತಿ ದೊಡ್ಡ ಉದ್ದೇಶವಾಗಿದ್ದರು. ತಮ್ಮ ಬಾಲ್ಯದಲ್ಲಿ ತಾವು ಅನುಭವಿಸಿದ ಯಾವುದೇ ಕೊರತೆ ತಮ್ಮ ಮಕ್ಕಳಿಗೆ ಬರಬಾರದು ಎಂದು ಅವರು ಯಾವಾಗಲೂ ಬಯಸುತ್ತಿದ್ದರು. ಮಕ್ಕಳು ದೆಹಲಿಗೆ ಹೋಗಿ ಬಿಟೆಕ್ ಓದಬೇಕು ಎಂದು ಹಠ ಮಾಡಿದಾಗ ಬನ್ವಾರಿಜಿ ಅವರ ಹೃದಯದಲ್ಲಿ ಹೆಮ್ಮೆಯ ಜೊತೆಗೆ ಭಯವೂ ಮೂಡಿತ್ತು. ದೆಹಲಿ ಒಂದು ಕಡೆ ಕನಸುಗಳು ನನಸಾಗುವ ನಗರ, ಮತ್ತೊಂದು ಕಡೆ ಕನಸುಗಳು ಒಡೆಯುವ ನಗರ. ಅಲ್ಲಿ ಓದಿನ ಖರ್ಚು ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ಅನೇಕ ಬಾರಿ ಬನ್ವಾರಿಜಿ ಅವರ ಸಂಪೂರ್ಣ ಸಂಬಳವೂ ಸಾಲುತ್ತಿರಲಿಲ್ಲ. ಕಾಲೇಜು ಶುಲ್ಕ, ಹಾಸ್ಟೆಲ್, ಪುಸ್ತಕಗಳು, ದಿನನಿತ್ಯದ ಖರ್ಚು, ಪ್ರತಿ ತಿಂಗಳೂ ಒಂದು ಹೊಸ ಸವಾಲು ಅವರ ಮುಂದೆ ನಿಂತಿರುತ್ತಿತ್ತು. ಆದರೆ ತಮ್ಮ ಮಕ್ಕಳ ಮುಂದೆ ಅವರು ತಮ್ಮ ಕಷ್ಟವನ್ನು ಎಂದಿಗೂ ತೋರಿಸಲಿಲ್ಲ. ಹೊಸ ಶರ್ಟ್ ಖರೀದಿಸಬೇಕು ಎನ್ನಿಸಿದಾಗ ತಮ್ಮನ್ನೇ ತಾವು ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ಹಬ್ಬಗಳಲ್ಲಿ ಎಲ್ಲರೂ ಹೊಸ ಬಟ್ಟೆ ಧರಿಸುತ್ತಿದ್ದಾಗ ಬನ್ವಾರಿಜಿ ತಮ್ಮ ಹಳೆಯ ಯೂನಿಫಾರ್ಮ್ನೇ ಸ್ವಚ್ಛವಾಗಿ ತೊಳೆದು ಧರಿಸುತ್ತಿದ್ದರು. ಶಾಂತಿಜಿ ಕೂಡ ತಮ್ಮ ಎಲ್ಲ ಆಸೆಗಳನ್ನು ಮನಸ್ಸಿನೊಳಗೆ ಹೂತುಬಿಟ್ಟಿದ್ದರು. ಪ್ರತಿ ಹಬ್ಬಕ್ಕೂ ಸಿಂಗಾರ ಮಾಡಿಕೊಳ್ಳುವುದು ಅವರಿಗೆ ತುಂಬಾ ಇಷ್ಟ. ಆದರೆ ವರ್ಷಗಳ ಕಾಲ ಒಂದೇ ಸೀರೆಯಲ್ಲಿ ಹಬ್ಬಗಳನ್ನು ಆಚರಿಸಿದರು. ಕೆಲವೊಮ್ಮೆ ರಾತ್ರಿ ಇಬ್ಬರೂ ಒಬ್ಬರೇ ಕುಳಿತಾಗ ಶಾಂತಿಜಿ ನಿಧಾನವಾಗಿ ಕೇಳುತ್ತಿದ್ದರು, ಕೇಳಿ, ನಾವು ಯಾವಾಗಲಾದರೂ ನಮ್ಮದೇ ಮನೆ ಕಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತದೆಯಾ? ಬನ್ವಾರಿಜಿ ಅವರ ಕಣ್ಣುಗಳನ್ನು ನೋಡುತ್ತಾ ನಗುತ್ತಿದ್ದರು. ಇನ್ನೂ ಸ್ವಲ್ಪ ಕಾಯಿರಿ ಭಾಗ್ಯವತಿ. ಮಕ್ಕಳು ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳಲಿ. ನಂತರ ಎಲ್ಲವೂ ಸರಿಯಾಗುತ್ತದೆ. ಆ ಒಂದು ಭರವಸೆಯನ್ನೇ ಹಿಡಿದು ಅವರು ಪ್ರತಿದಿನ ಬದುಕುತ್ತಿದ್ದರು. ಆ ದಿನಗಳಲ್ಲಿ ಬನ್ವಾರಿಜಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ವರ್ತಮಾನವನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದರು. ಹೀಗೆ ಕಾಲ ನಿಧಾನವಾಗಿ ಸಾಗುತ್ತಿತ್ತು. ಕೊನೆಗೂ ವರ್ಷಗಳಿಂದ ಕಾಯುತ್ತಿದ್ದ ಆ ದಿನವೂ ಬಂದೇ ಬಿಟ್ಟಿತು. ಸಂದೀಪ್ ಮತ್ತು ನವೀನ್ ಇಬ್ಬರೂ ತಮ್ಮ ಬಿಟೆಕ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ನೋಯ್ಡಾದ ಬೇರೆ ಬೇರೆ ಕಂಪನಿಗಳಲ್ಲಿ ಅವರಿಗೆ ಉದ್ಯೋಗವೂ ಸಿಕ್ಕಿತು. ಒಂದು ದಿನ ಸಂದೀಪ್ ಫೋನ್ ಮಾಡಿ ಹೇಳಿದ, ಅಪ್ಪಾ, ನನಗೆ ಕೆಲಸ ಸಿಕ್ಕಿದೆ. ಆ ಮಾತು ಕೇಳಿದ ಕ್ಷಣವೇ ಬನ್ವಾರಿಜಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅದು ದುಃಖದ ಕಣ್ಣೀರಲ್ಲ, ಅದು ಸಂತೋಷದ ಕಣ್ಣೀರು. ದೀರ್ಘ ಹೋರಾಟದ ನಂತರ ಗುರಿ ತಲುಪಿದ ಸಂತೋಷದ ಕಣ್ಣೀರು. ಕೆಲವೇ ದಿನಗಳಲ್ಲಿ ನವೀನ್ ಕೂಡ ತನ್ನ ಉದ್ಯೋಗದ ಸುದ್ದಿಯನ್ನು ನೀಡಿದ. ಆ ದಿನ ಬನ್ವಾರಿಜಿ ಅವರಿಗೆ ತಮ್ಮ ಜವಾಬ್ದಾರಿಗಳು ನಿಜವಾಗಿಯೂ ಮುಗಿದಂತಾಯಿತು. ತಮ್ಮ ಇಡೀ ಜೀವನದಲ್ಲಿ ಅವರು ಮಾಡಿದ ಪ್ರತಿಯೊಂದು ತ್ಯಾಗವೂ ಈ 2 ಕ್ಷಣಗಳಿಗಾಗಿ. ಈಗ ಅವರ ಹೆಗಲ ಮೇಲಿದ್ದ ಭಾರ ಇಳಿದಿತ್ತು. ಅದೇ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು. ಇನ್ನು ನಮ್ಮದೇ ಒಂದು ಮನೆ ಕಟ್ಟಿಸಿಕೊಳ್ಳಬಾರದೆ? ಅಂತಹ ಮನೆ, ಎಲ್ಲರೂ ಒಟ್ಟಿಗೆ ಬದುಕುವ ಮನೆ. ಇನ್ನೂ ವರ್ಗಾವಣೆಗಳಿಲ್ಲ, ಬೇರ್ಪಡುವಿಕೆ ಇಲ್ಲ. ಬನ್ವಾರಿಜಿ ಈ ವಿಷಯವನ್ನು ಮೊದಲು ಶಾಂತಿಜಿ ಅವರೊಂದಿಗೆ ಹಂಚಿಕೊಂಡರು. ಅದನ್ನು ಕೇಳಿದಾಗ ಅವರ ಕಣ್ಣುಗಳಲ್ಲಿ ಮೂಡಿದ ಹೊಳಪನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿರಲಿಲ್ಲ. ವರ್ಷಗಳ ಹಿಂದಿನ ಕನಸೊಂದು ಏಕಾಏಕಿ ನಿಜವಾಗುವಂತೆ ಅವರಿಗೆ ಅನಿಸಿತು. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಈ ಬಾರಿ ಆ ಕಣ್ಣೀರಿನಲ್ಲಿ ನೋವಿರಲಿಲ್ಲ, ಅದು ಸಂತೋಷದ ಕಣ್ಣೀರು. ಬನ್ವಾರಿಜಿ ತಮ್ಮ ಇಬ್ಬರು ಮಕ್ಕಳೊಂದಿಗೂ ಈ ವಿಷಯ ಮಾತನಾಡಿದರು. ನಾವು ನೋಯ್ಡಾದಲ್ಲಿ ಒಂದು ಮನೆ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದೇವೆ ಎಂದು ಅವರು ಹೇಳುತ್ತಿದ್ದಂತೆ ಇಬ್ಬರೂ ಒಂದು ಕ್ಷಣವೂ ಯೋಚಿಸದೆ ಒಪ್ಪಿಕೊಂಡರು. ಸಂದೀಪ್ ಹೇಳಿದ, ಅಪ್ಪ, ಅದು ತುಂಬಾ ಒಳ್ಳೆಯ ವಿಚಾರ. ಹಾಗೇ ಇಲ್ಲಿನ ಬಾಡಿಗೆ ಮತ್ತು ಊಟದ ಖರ್ಚು ತುಂಬಾ ಆಗುತ್ತಿದೆ. ನವೀನ್ ಕೂಡ ಒಪ್ಪಿಗೆ ಸೂಚಿಸಿ, ನಾವೆಲ್ಲರೂ ಒಟ್ಟಿಗೆ ಇದ್ದರೆ ಖರ್ಚು ಕಡಿಮೆಯಾಗುತ್ತದೆ, ಸಂತೋಷವೂ ಹೆಚ್ಚಾಗುತ್ತದೆ. ಮಕ್ಕಳ ಮಾತು ಕೇಳಿ ಬನ್ವಾರಿಜಿ ಅವರ ಹೃದಯ ಹೆಮ್ಮೆಯಿಂದ ತುಂಬಿತು. ನಮ್ಮ ಸಂಸ್ಕಾರ, ನಮ್ಮ ಮಕ್ಕಳಿಗೆ ನೀಡಿದ ಬೆಳವಣಿಗೆ, ಎಲ್ಲವೂ ಫಲ ನೀಡುತ್ತಿದೆ ಎಂದು ಅವರು ಮನಸ್ಸಿನಲ್ಲಿ ಅಂದುಕೊಂಡರು. ಯಾವುದೇ ವಿಳಂಬ ಮಾಡದೆ ತಮ್ಮ ನಿವೃತ್ತಿಯ ಸಂಪೂರ್ಣ ಹಣವನ್ನು ತೆಗೆದುಕೊಂಡರು. ನೋಯ್ಡಾದಲ್ಲಿ ಒಂದು ಒಳ್ಳೆಯ ಮನೆ ಖರೀದಿಸಲು ನಿರ್ಧರಿಸಿದರು. ಆದರೆ ಲೆಕ್ಕ ಹಾಕಿದಾಗ ಡೌನ್ ಪೇಮೆಂಟ್ ಕೊಟ್ಟ ನಂತರವೂ ದೊಡ್ಡ ಮೊತ್ತದ ಹಣ ಬೇಕಾಗಿರುವುದು ತಿಳಿಯಿತು. ಒಂದು ಕ್ಷಣ ಬನ್ವಾರಿಜಿ ನಿಂತು ಯೋಚಿಸಿದರು, ಇದು ಸರಿಯಾದ ನಿರ್ಧಾರವೇ? ಆದರೆ ಮುಂದಿನ ಕ್ಷಣವೇ ಮಕ್ಕಳ ಮಾತು ನೆನಪಾಯಿತು. ಈಗ ನಮ್ಮ ಸರದಿ, ಅಪ್ಪ. ಆ ನಂಬಿಕೆಯ ಮೇಲೆ ಅವರು ಮುಂದೆ ಸಾಗಿದರು. ತಮ್ಮ ಪಿಂಚಣಿಯನ್ನು ಇಎನ್ಐಗೆ ಬಳಸಲು ನಿರ್ಧರಿಸಿದರು. ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತ ಕಡಿತವಾಗುತ್ತಿತ್ತು. ಉಳಿದ ಖರ್ಚುಗಳನ್ನು ಮಕ್ಕಳು ನೋಡಿಕೊಳ್ಳಬೇಕಿತ್ತು. ಈ ಯೋಚನೆಯೊಂದಿಗೆ ಅವರು ಎಲ್ಲಾ ದಾಖಲೆಗಳಿಗೆ ಸಹಿ ಹಾಕಿದರು. ಕೊನೆಗೂ ಮನೆಯ ಕೀಲಿ ಅವರ ಕೈಗೆ ಬಂದಿತು. ಆ ಕೀಲಿ ಕೇವಲ ಒಂದು ಮನೆಯ ಕೀಲಿಯಾಗಿರಲಿಲ್ಲ, ಅದು ಅವರ ಜೀವನ ಪೂರ್ತಿ ಮಾಡಿದ ಪರಿಶ್ರಮದ ಸಂಕೇತವಾಗಿತ್ತು. ಅವರ ಕನಸುಗಳ ಸಂಕೇತ, ಅವರ ನಿರೀಕ್ಷೆಗಳ ಸಂಕೇತ. ಅವರು ಅದ್ಧೂರಿಯಾಗಿ ಗೃಹಪ್ರವೇಶ ಮಾಡಿದರು. ಮನೆ ಹೂಗಳಿಂದ ಅಲಂಕರಿಸಲಾಯಿತು. ಎಲ್ಲೆಡೆ ನಗು, ಸಂತೋಷ ಮತ್ತು ಸಂಭ್ರಮ. ಶಾಂತಿಜಿ ಅಡುಗೆ ಮನೆಯಲ್ಲಿ ಅಷ್ಟು ಬ್ಯುಸಿಯಾಗಿದ್ದರು. ತಮ್ಮ ಹೊಸ ಮನೆಯ ಪ್ರತಿಯೊಂದು ಮೂಲೆಯನ್ನು ರುಚಿ ಮತ್ತು ಪ್ರೀತಿಯಿಂದ ತುಂಬಿಸಬೇಕೆಂದು ಬಯಸಿದಂತಿತ್ತು.
ಅವರು ಪ್ರತಿಯೊಬ್ಬ ಸಂಬಂಧಿಕರಿಗೂ ತಮ್ಮ ಕೈಯಾರೆ ಊಟ ಬಡಿಸಿದರು. ಮನೆಯ ಪ್ರತಿಯೊಂದು ಮೂಲೆಯನ್ನು ಪ್ರೀತಿಯಿಂದ ಅಲಂಕರಿಸಿದರು. ಬನ್ವಾರಿಜಿ ಮನೆಯ ಒಂದು ಮೂಲೆಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದರು. ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳಿದರು. ಇನ್ನು ನನ್ನ ಜೀವನ ಸಂಪೂರ್ಣವಾಗಿದೆ. ನನಗೆ ಇನ್ನೇನೂ ಬೇಡ. ಆ ರಾತ್ರಿ ಎಲ್ಲ ಅತಿಥಿಗಳು ಹೋದ ನಂತರ ನಾಲ್ವರು ಒಟ್ಟಿಗೆ ಹೊಸ ಮನೆಯಲ್ಲಿ ಕುಳಿತಿದ್ದರು. ಬನ್ವಾರಿಜಿ ತಮ್ಮ ಜೀವನಪೂರ್ತಿ ಕಾಯುತ್ತಿದ್ದ ಕ್ಷಣ ಇದೆ ಎಂದು ಭಾವಿಸಿದರು. ಅವರು ತಮ್ಮ ಮಕ್ಕಳ ಕಡೆ ನೋಡಿದರು. ಅವರ ಮುಖದಲ್ಲಿ ನಗು. ಕಾಲ ನಿಧಾನವಾಗಿ ಸಾಗಿತು. ಬನ್ವಾರಿಜಿ ಮತ್ತು ಶಾಂತಿಜಿ ಆಗಾಗ್ಗೆ ಮನೆಯ ವರಾಂಡಾದಲ್ಲಿ ಕುಳಿತು ತಮ್ಮ ಜೀವನದ ಹಳೆಯ ಪುಟಗಳನ್ನು ತಿರುಗಿಸುತ್ತಿದ್ದರು. ಅದೇ ಸಮಯದಲ್ಲಿ ಅವರು ಒಂದು ನಿರ್ಧಾರ ಕೈಗೊಂಡರು. ಇನ್ನು ಮಕ್ಕಳಿಗೂ ಮದುವೆ ಮಾಡಿಸಿ ಅವರ ಜೀವನವನ್ನು ಕಟ್ಟಿಕೊಡಬೇಕು. ಒಂದು ಸಂಜೆ ಬನ್ವಾರಿಜಿ ಇಬ್ಬರು ಮಕ್ಕಳನ್ನು ತಮ್ಮ ಬಳಿಗೆ ಕರೆದರು. ಆದರೆ ಮದುವೆಯ ವಿಷಯ ಪ್ರಸ್ತಾಪಿಸಿದಾಗ ಅವರು ಹೇಳಿದ ಮಾತು ಬನ್ವಾರಿಜಿಯವರನ್ನು ಸ್ವಲ್ಪ ಆಶ್ಚರ್ಯಗೊಳಿಸಿದರೂ ಸಂತೋಷಪಡಿಸಿತು. ಇಬ್ಬರೂ ತಮ್ಮ ತಮ್ಮ ಸಹೋದ್ಯೋಗಿಗಳನ್ನೇ ಮದುವೆಯಾಗಲು ಬಯಸುತ್ತಿದ್ದರು. ಸಂದೀಪ್ಗೆ ಶಿವಾನಿ ಎಂಬ ಹುಡುಗಿ ಇಷ್ಟವಾಗಿದ್ದಳು. ನವೀನ್ಗೆ ನೀತು ಇಷ್ಟವಾಗಿದ್ದಳು. ಮೊದಲಿಗೆ ಬನ್ವಾರಿಜಿ ಮತ್ತು ಶಾಂತಿಜಿಯವರಿಗೆ ಸ್ವಲ್ಪ ಆತಂಕವಾಯಿತು. ಈ ಆಧುನಿಕ ಯೋಚನೆ ನಮ್ಮ ಸಂಸ್ಕಾರಗಳಿಗೆ ವಿರುದ್ಧವಾಗಿರಬಹುದೇ ಎಂದು ಅವರಿಗೆ ಅನಿಸಿತು. ಆದರೆ ಮಕ್ಕಳು ಇಬ್ಬರನ್ನೂ ಮನೆಗೆ ಕರೆದುಕೊಂಡು ಬಂದು ಪರಿಚಯಿಸಿದಾಗ ಅವರ ಎಲ್ಲ ಅನುಮಾನಗಳು ದೂರವಾದವು. ಶಿವಾನಿ ಮತ್ತು ನೀತು ಇಬ್ಬರು ವಿದ್ಯಾವಂತರು, ಬುದ್ಧಿವಂತರು ಮತ್ತು ಸ್ವಾವಲಂಬಿ ಹುಡುಗಿಯರಾಗಿದ್ದರು. ಅವರ ಮಾತಿನ ರೀತಿ, ಹಿರಿಯರ ಮೇಲಿನ ಗೌರವ, ಕುಟುಂಬದ ಬಗ್ಗೆ ಅವರ ತಿಳುವಳಿಕೆ ಇವೆಲ್ಲವೂ ಬನ್ವಾರಿಜಿ ಮತ್ತು ಶಾಂತಿಜಿ ಅವರಿಗೆ ನೆಮ್ಮದಿ ನೀಡಿತು. ಅವರು ಅವರ ಕುಟುಂಬದವರನ್ನೂ ಭೇಟಿಯಾದರು. ಅಲ್ಲಿಯೂ ಅವರಿಗೆ ತಾವು ಹುಡುಕುತ್ತಿದ್ದ ಅದೇ ಸರಳತೆ ಮತ್ತು ಆತ್ಮೀಯತೆ ಕಂಡುಬಂತು. ಕೆಲವೇ ತಿಂಗಳಲ್ಲಿ ಎರಡೂ ಮದುವೆಗಳು ಅದ್ದೂರಿಯಾಗಿ ನಡೆದವು. ಅದು ಅವರ ಜೀವನದ ಅತ್ಯಂತ ಸುಂದರ ಕಾಲವಾಗಿತ್ತು. ಮನೆಯೆಲ್ಲ ಅತಿಥಿಗಳ ಓಡಾಟ, ಡೋಲ್ ನಗಾರೆಗಳ ಸದ್ದು ಮತ್ತು ಶಾಂತಿಜಿ ಅವರ ಮುಖದಲ್ಲಿ ವರ್ಷಗಳ ನಂತರ ಕಾಣಿಸಿಕೊಂಡ ನೆಮ್ಮದಿ. ಮದುವೆಯ ನಂತರದ ಆರಂಭದ ಕೆಲವು ತಿಂಗಳುಗಳು ನಿಜವಾಗಿಯೂ ಕನಸಿನಂತಿದ್ದವು. ಮನೆಯೆಲ್ಲೆಡೆ ನಗುವಿನ ಸದ್ದು. ಸೊಸೆಯರು ತಮ್ಮ ತಮ್ಮ ರೀತಿಯಲ್ಲಿ ಮನೆಯನ್ನು ಅಲಂಕರಿಸುತ್ತಿದ್ದರು. ಇಬ್ಬರು ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಂಡು ಮನೆಯ ಖರ್ಚಿನಲ್ಲಿ ಕೈಜೋಡಿಸುತ್ತಿದ್ದರು. ಬನ್ವಾರಿಜಿ ಅವರ ಪಿಂಚಣಿಯಿಂದ ಮನೆಯ ಇಎಂಐ ಪಾವತಿಯಾಗುತ್ತಿತ್ತು. ಉಳಿದ ಖರ್ಚುಗಳನ್ನು ಇಬ್ಬರು ಮಕ್ಕಳು ಹಂಚಿಕೊಂಡು ನೋಡಿಕೊಳ್ಳುತ್ತಿದ್ದರು. ಬನ್ವಾರಿಜಿ ಅವರಿಗೆ ಅನಿಸಿತು, ಇನ್ನು ಜೀವನವು ನಮಗೆ ವರ್ಷಗಳಿಂದ ಕಾಯುತ್ತಿದ್ದ ನೆಮ್ಮದಿಯ ಹಂತವನ್ನು ನೀಡಿದೆ. ಆದರೆ ಬಹುಶಃ ಪ್ರತಿಯೊಂದು ಸಂತೋಷವು ತನ್ನೊಂದಿಗೆ ಒಂದು ಪರೀಕ್ಷೆಯನ್ನು ತರುತ್ತದೆ. ನಿಧಾನವಾಗಿ ಮನೆಯ ವಾತಾವರಣ ಬದಲಾಗತೊಡಗಿತು. ಮೊದಲು ಸಣ್ಣಪುಟ್ಟ ವಿಷಯಗಳು ನಗುವಿನಲ್ಲಿ ಮುಗಿದು ಹೋಗುತ್ತಿದ್ದವು. ಈಗ ಅದೇ ವಿಷಯಗಳು ಜಗಳಕ್ಕೆ ಕಾರಣವಾಗತೊಡಗಿದವು. ಖರ್ಚಿನ ವಿಷಯವಾಗಿ ಸೊಸೆಯರ ನಡುವೆ ಮನಸ್ತಾಪ ಶುರುವಾಯಿತು. ಒಂದು ದಿನ ಬನ್ವಾರಿಜಿ ಕೇಳಿಸಿಕೊಂಡರು. ದೊಡ್ಡ ಸೊಸೆ ಶಿವಾನಿ ಹೇಳುತ್ತಿದ್ದಳು, ಈ ಮನೆಯ ಹೆಚ್ಚಿನ ಖರ್ಚನ್ನು ನಾವೇ ನೋಡಿಕೊಳ್ಳುತ್ತಿದ್ದೇವೆ. ಎಲ್ಲ ಜವಾಬ್ದಾರಿಯೂ ನಮ್ಮದೇನಾ? ಅವಳ ಧ್ವನಿಯಲ್ಲಿ ಅಸಮಾಧಾನವಿತ್ತು. ಚಿಕ್ಕ ಸೊಸೆ ತಕ್ಷಣ ಉತ್ತರಿಸಿದಳು, ಹಾಗಾದರೆ ನಾವು ಏನೂ ಮಾಡುತ್ತಿಲ್ಲವೇ? ವಿದ್ಯುತ್ ಬಿಲ್, ನೀರಿನ ಬಿಲ್, ಉಳಿದ ಖರ್ಚು ಎಲ್ಲವನ್ನೂ ನಾವೇ ಕೊಡುತ್ತಿದ್ದೇವೆ. ಅವರ ಮಾತು ನಿಧಾನವಾಗಿ ವಾದಕ್ಕೆ ತಿರುಗಿತು. ಮೊದಲು ಒಂದೇ ಆಗಿದ್ದ ಅಡುಗೆ ಮನೆ ಈಗ ಎರಡು ಭಾಗವಾಗತೊಡಗಿತು. ರೇಷನ್ ಪ್ರತ್ಯೇಕ, ಪಾತ್ರೆಗಳು ಪ್ರತ್ಯೇಕ, ಕೊನೆಗೆ ಅಡುಗೆಯೂ ಪ್ರತ್ಯೇಕ. ಬನ್ವಾರಿಜಿ ಮತ್ತು ಶಾಂತಿಜಿ ಮೌನವಾಗಿ ಇದನ್ನೆಲ್ಲ ನೋಡುತ್ತಿದ್ದರು. ಕಾಲ ಕಳೆದಂತೆ ಎಲ್ಲವೂ ಸರಿಯಾಗುತ್ತದೆ ಎಂಬ ನಿರೀಕ್ಷೆ. ಆದರೆ ಪರಿಸ್ಥಿತಿ ಸುಧಾರಿಸುವ ಬದಲು ಇನ್ನಷ್ಟು ಹದಗೆಟ್ಟಿತು. ಈಗ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಲೆಕ್ಕಾಚಾರ. ಯಾರು ಎಷ್ಟು ಖರ್ಚು ಮಾಡಿದರು, ಯಾರು ಎಷ್ಟು ಮಾಡಲಿಲ್ಲ. ಒಂದು ದಿನ ವಿಷಯ ಮಿತಿಮೀರಿತು. ಅವರ ಕೋಣೆಯಲ್ಲಿದ್ದ ಎಸಿಯ ಬಗ್ಗೆಯೂ ಪ್ರಶ್ನೆ ಎದುರಾಯಿತು. ಚಿಕ್ಕ ಸೊಸೆ ಸ್ಪಷ್ಟವಾಗಿ ಹೇಳಿದಳು, ವಿದ್ಯುತ್ ಬಿಲ್ ತುಂಬಾ ಹೆಚ್ಚಾಗಿದೆ. ಅಪ್ಪ ಅಮ್ಮ, ಇನ್ನು ನೀವು ಎಸಿ ಬಳಸಬೇಡಿ. ಆ ದಿನ ಬನ್ವಾರಿಜಿ ಅವರಿಗೆ ಮೊದಲ ಬಾರಿಗೆ ಅನಿಸಿತು, ಈ ಮನೆಯಲ್ಲಿ ಈಗ ಅವರ ಅಗತ್ಯಗಳು ಭಾರವಾಗುತ್ತಿವೆ. ಅವರು ಮೌನವಾಗಿದ್ದರು, ಆದರೆ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗಿದ್ದರು. ಶಾಂತಿಜಿ ಅವರ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ನೋವಿತ್ತು. ಆದರೆ ಅವರು ಏನೂ ಹೇಳಲಿಲ್ಲ. ಬಹುಶಃ ಮನೆಯ ಶಾಂತಿಯನ್ನು ಉಳಿಸಬೇಕೆಂದು ಬಯಸಿದ್ದರಿಂದ. ಇಬ್ಬರೂ ನಿಧಾನವಾಗಿ ತಮ್ಮದೇ ಮನೆಯಲ್ಲಿ ಅತಿಥಿಗಳಾಗುತ್ತಿದ್ದರು. ಒಮ್ಮೆ ಪ್ರತಿಯೊಂದು ವಿಷಯದಲ್ಲೂ ಅವರ ಅಭಿಪ್ರಾಯ ಕೇಳಲಾಗುತ್ತಿತ್ತು. ಈಗ ಯಾರೂ ಅವರನ್ನು ಕೇಳುತ್ತಿರಲಿಲ್ಲ. ಇದು ಕೇವಲ ಆರಂಭ ಎಂದು ಅವರಿಗೆ ಅರ್ಥವಾಗತೊಡಗಿತು. ಮುಂದೆ ಇನ್ನೂ ಬಹಳಷ್ಟು ಉಳಿದಿತ್ತು. ಕಾಲದ ಚಕ್ರ ಮುಂದುವರಿಯುತ್ತಲೇ ಇತ್ತು. ಆದರೆ ಅವರಿಗಾಗಿ ಪ್ರತಿದಿನವೂ ಹಿಂದಿನ ದಿನಕ್ಕಿಂತ ಭಾರವಾಗುತ್ತಿತ್ತು. ತಮ್ಮ ರಕ್ತ ಮತ್ತು ಬೆವರಿನಿಂದ ಬೆಳೆಸಿದ ಮನೆಯಲ್ಲಿ ಈಗ ಅವರಿಗೆ ಜಾಗವಿತ್ತು. ಆದರೆ ಆತ್ಮೀಯತೆ ಇರಲಿಲ್ಲ. ನಿಧಾನವಾಗಿ ಪರಿಸ್ಥಿತಿ ಅಷ್ಟು ಬದಲಾಗಿತು. ತಮ್ಮ ಅಗತ್ಯಗಳಿಗೂ ಅವರು ಇತರರ ಮೇಲೆ ಅವಲಂಬಿತರಾಗಬೇಕಾಯಿತು. ಅದೇ ಅವಲಂಬನೆ ಈಗ ಅವರಿಗೆ ಅತಿ ದೊಡ್ಡ ಅವಮಾನವಾಗಿತ್ತು. ಒಂದು ಬೆಳಗ್ಗೆ ಬನ್ವಾರಿಜಿ ಗಮನಿಸಿದರು. ಅವರ ಔಷಧಿಗಳು ಮುಗಿದಿದ್ದವು. ಈ ವಯಸ್ಸಿನಲ್ಲಿ ಔಷಧಿಗಳೇ ಅವರ ಆಧಾರವಾಗಿದ್ದವು. ಅವರು ಧೈರ್ಯ ಮಾಡಿ ಮಗನಿಗೆ ಹೇಳಿದರು, ಮಗ, ನನ್ನ ಔಷಧಿಗಳು ಮುಗಿದಿವೆ. ಸಂಜೆ ಬರುವಾಗ ತೆಗೆದುಕೊಂಡು ಬಾ. ನಿನ್ನ ಅಮ್ಮನ ಥೈರಾಯ್ಡ್ ಔಷಧಿಯೂ ಮುಗಿದಿದೆ. ಬನ್ವಾರಿಜಿ ಅವರ ಧ್ವನಿಯಲ್ಲಿ ವಿನಯವಿತ್ತು.
ತಮ್ಮದೇ ಮಗನ ಬಳಿ ದೊಡ್ಡ ಉಪಕಾರ ಕೇಳುತ್ತಿರುವಂತೆ. ಆದರೆ ಅವರ ಮಾತು ಮುಗಿಯುವ ಮುನ್ನವೇ ಸಂದೀಪ್ನ ಮುಖ ಕೋಪದಿಂದ ತುಂಬಿತು. ಅವನು ಜೋರಾಗಿ ಹೇಳಿದ, ಅಪ್ಪ, ನಿಮ್ಮಿಬ್ಬರ ಜವಾಬ್ದಾರಿ ನನ್ನದಷ್ಟೇನಾ? ನೀವು ನನ್ನೊಬ್ಬನ ತಂದೆ ತಾಯಿಯೇನಾ? ನವೀನ್ಗೆ ಏಕೆ ಹೇಳುವುದಿಲ್ಲ? ನನಗೆ ಆಫೀಸ್ಗೆ ತಡವಾಗುತ್ತಿದೆ. ಆ ಮಾತುಗಳು ಬನ್ವಾರಿಜಿ ಅವರ ಹೃದಯವನ್ನು ಚೂರುಚೂರಾಗಿ ಮಾಡಿಬಿಟ್ಟವು. ಅವರು ಏನೂ ಮಾತನಾಡಲಿಲ್ಲ. ಮಗ ಹೊರಟು ಹೋಗುವುದನ್ನೇ ನೋಡುತ್ತಾ ನಿಂತರು. ಸ್ವಲ್ಪ ಸಮಯದ ನಂತರ ನವೀನ್ ಕೆಳಗೆ ಬಂದ. ಬನ್ವಾರಿಜಿ ಅದೇ ನಿರೀಕ್ಷೆಯಿಂದ ಅವನಿಗೂ ಹೇಳಿದರು. ಆದರೆ ಅವನ ಉತ್ತರದಲ್ಲೂ ಯಾವುದೇ ವ್ಯತ್ಯಾಸವಿರಲಿಲ್ಲ. ಅವನು ಕೋಪದಿಂದ ಹೇಳಿದ, ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನನ್ನ ಮೇಲೆಯೇ ಹಾಕುತ್ತೀರಾ? ಇನ್ನು ನಿಮ್ಮ ಔಷಧಿಯನ್ನು ನಾನೇ ನೋಡಿಕೊಳ್ಳಬೇಕಾ? ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಮ್ಮನ್ನೇ ಏಕೆ ಕೇಳುತ್ತೀರಿ? ಒಬ್ಬ ವ್ಯಕ್ತಿ ಇಷ್ಟು ಅವಲಂಬಿತವಾಗಿರಬಾರದು. ಪ್ರತಿಯೊಂದು ಸಣ್ಣ ಅಗತ್ಯಕ್ಕೂ ಇನ್ನೊಬ್ಬರ ಮುಖ ನೋಡಬೇಕಾದ ಪರಿಸ್ಥಿತಿ ಬರಬಾರದು. ಅವನ ಮಾತುಗಳಲ್ಲಿ ಕೇವಲ ಕೋಪವಿರಲಿಲ್ಲ, ಒಂದು ಸ್ಪಷ್ಟವಾದ ದೂರವೂ ಇತ್ತು. ಬನ್ವಾರಿಜಿ ಅಲ್ಲೇ ನಿಂತು ಹೋದರು. ಯಾರೋ ಅವರ ಕಾಲಿನ ಕೆಳಗಿನ ನೆಲವನ್ನೇ ಎಳೆದಂತೆ ಅನಿಸಿತು. ಇವರೇ ಆ ಮಕ್ಕಳು. ಅವರಿಗೆ ಒಂದು ಸಣ್ಣ ಗಾಯವಾದರೂ ರಾತ್ರಿ ಜಾಗರಣೆ ಮಾಡುತ್ತಿದ್ದ ತಂದೆ. ಅವರಿಗಾಗಿ ತಮ್ಮ ಪ್ರತಿಯೊಂದು ಅಗತ್ಯವನ್ನೂ ತ್ಯಜಿಸಿದ್ದ ತಂದೆ. ಇಂದು ಅದೇ ಮಕ್ಕಳು ಅವರಿಗೆ ಅವಲಂಬಿತರಾಗಬೇಡಿ ಎಂದು ಬುದ್ಧಿ ಹೇಳುತ್ತಿದ್ದರು. ಮಕ್ಕಳು ಹೋದ ನಂತರ ಬನ್ವಾರಿಜಿ ಮೌನವಾಗಿ ತಮ್ಮ ಕೋಣೆಗೆ ಬಂದು ಕುಳಿತರು. ಅವರ ಮುಖ ನೋಡಿದ ತಕ್ಷಣ ಶಾಂತಿಜಿ ಎಲ್ಲವನ್ನೂ ಅರ್ಥಮಾಡಿಕೊಂಡರು. ಅವರು ನಿಧಾನವಾಗಿ ಅವರ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಬಿಡಿ, ಬಹುಶಃ ಕೆಲಸದ ಒತ್ತಡ ಇರಬಹುದು. ಅವರ ಧ್ವನಿಯಲ್ಲಿ ಸಮಾಧಾನವಿತ್ತು. ಆದರೆ ಕಣ್ಣುಗಳಲ್ಲಿ ಅಡಗಿದ್ದ ನೋವು ಸ್ಪಷ್ಟವಾಗಿತ್ತು. ಇದು ಕೇವಲ ಕೆಲಸದ ಒತ್ತಡವಲ್ಲ ಎಂಬುದು ಇಬ್ಬರಿಗೂ ತಿಳಿದಿತ್ತು. ಇದು ಮಕ್ಕಳ ಮನಸ್ಸಿನಲ್ಲಿ ಬದಲಾಗುತ್ತಿದ್ದ ಭಾವನೆಗಳ ಪರಿಣಾಮ. ಆದರೂ ಅವರು ತಮ್ಮನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದರು. ಏಕೆಂದರೆ ಸತ್ಯವನ್ನು ಒಪ್ಪಿಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಅದೇ ದಿನ ಮಧ್ಯಾಹ್ನ ಇಬ್ಬರು ಸೊಸೆಯರು ಹೊರಗೆ ಹೋಗಲು ಸಿದ್ಧರಾದರು. ಹೊರಡುವಾಗ ದೊಡ್ಡ ಸೊಸೆ ಯಾವುದೇ ಹಿಂಜರಿಕೆಯಿಲ್ಲದೆ ಹೇಳಿದಳು, ಅಮ್ಮ, ಅಪ್ಪ, ನೀವು ಈಗ ನಮ್ಮ ಮೇಲೆ ಭಾರವಾಗಿದ್ದೀರಿ. ಇಷ್ಟು ದುಬಾರಿ ಜೀವನದಲ್ಲಿ ನಮ್ಮ ಖರ್ಚುಗಳನ್ನೇ ನಾವು ಕಷ್ಟಪಟ್ಟು ನೋಡಿಕೊಳ್ಳುತ್ತಿದ್ದೇವೆ. ಅದರ ಮೇಲೆ ನೀವು ಇಬ್ಬರು ಸಂಪೂರ್ಣವಾಗಿ ನಮ್ಮ ಮೇಲೆ ಅವಲಂಬಿತರಾಗಿದ್ದೀರಿ. ಚಿಕ್ಕ ಸೊಸೆಯು ತಕ್ಷಣ ಹೇಳಿದಳು, ನನ್ನ ಪ್ರಕಾರ ನೀವು ಯಾವುದಾದರೂ ಕೆಲಸ ನೋಡಿಕೊಳ್ಳಿ. ಕನಿಷ್ಠ ನಿಮ್ಮ ಖರ್ಚನ್ನಾದರೂ ನೀವೇ ನೋಡಿಕೊಳ್ಳಬಹುದು. ಆ ಮಾತು ಕೇಳಿದಾಗ ಬನ್ವಾರಿಜಿ ಅವರಿಗೆ ಯಾರೋ ಕಿವಿಯೊಳಗೆ ಕರಗಿದ ಕಬ್ಬಿನ ಸುರಿದಂತೆ ಅನಿಸಿತು. ಯಾವ ವಯಸ್ಸಿನಲ್ಲಿ ಒಬ್ಬ ಮನುಷ್ಯ ತನ್ನ ಮಕ್ಕಳ ಆಸರೆಯಲ್ಲಿ ಬದುಕಬೇಕೆಂದು ಬಯಸುತ್ತಾನೋ ಅದೇ ವಯಸ್ಸಿನಲ್ಲಿ ಅವರಿಗೆ ಹೋಗಿ ಕೆಲಸ ಮಾಡಿ ಎಂದು ಹೇಳಲಾಗುತ್ತಿತ್ತು. ಬನ್ವಾರಿಜಿ ಮತ್ತು ಶಾಂತಿಜಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಅವರ ಬಳಿ ಹೇಳಲು ಯಾವುದೇ ಮಾತಿರಲಿಲ್ಲ. ಸೊಸೆಯರು ಮಾತ್ರ ತುಂಬಾ ಸಹಜವಾಗಿ ಅಲ್ಲಿಂದ ಹೊರಟು ಹೋದರು. ಅವರು ಏನೂ ಅಸಾಮಾನ್ಯ ಮಾತು ಹೇಳಿದಂತೆ ಅವರಿಗೆ ಅನಿಸಲೇ ಇಲ್ಲ. ಆದರೆ ಆ ಮಾತುಗಳು ಬನ್ವಾರಿಜಿ ಮತ್ತು ಶಾಂತಿಜಿ ಅವರ ಆತ್ಮಗೌರವವನ್ನು ಪುಡಿಗೈದಿದ್ದವು. ಆ ದಿನದ ನಂತರ ಮನೆಯ ವಾತಾವರಣ ಇನ್ನಷ್ಟು ತಣ್ಣಗಾಯಿತು. ಯಾರೂ ಅವರೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಯಾರೂ ಅವರ ಅಗತ್ಯಗಳನ್ನು ಕೇಳುತ್ತಿರಲಿಲ್ಲ. ಮನೆಯಲ್ಲಿದ್ದರೂ ಅವರು ಇಲ್ಲದವರಂತಾಗಿದ್ದರು. ಆದರೂ ಮನೆಯ ಶಾಂತಿಗಾಗಿ ಶಾಂತಿಜಿ ಅವರನ್ನು ಮತ್ತೆ ಮತ್ತೆ ಸಮಾಧಾನಪಡಿಸುತ್ತಿದ್ದರು. ಮಕ್ಕಳು ಈಗಷ್ಟೇ ತಮ್ಮ ಸಂಸಾರ ಆರಂಭಿಸಿದ್ದಾರೆ. ಒಂದೇ ಸಮಯದಲ್ಲಿ ತುಂಬಾ ಜವಾಬ್ದಾರಿಗಳು ಬಂದಿವೆ. ಅದಕ್ಕೆ ಬಹುಶಃ ಅವರು ನಿಭಾಯಿಸಲು ಆಗುತ್ತಿಲ್ಲ. ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ. ಬನ್ವಾರಿಜಿ ಅವರ ಮಾತು ಕೇಳಿ ಮೌನವಾಗುತ್ತಿದ್ದರು. ಎಲ್ಲೋ ಒಂದು ಮೂಲೆಯಲ್ಲಿ ಅವರು ಅದೇ ನಿರೀಕ್ಷೆ ಇಟ್ಟುಕೊಂಡಿದ್ದರು, ಒಂದು ದಿನ ಎಲ್ಲವೂ ಮತ್ತೆ ಹಿಂದಿನಂತಾಗುತ್ತದೆ ಎಂದು. ಆದರೆ ಒಳಗಿನಿಂದ ಅವರಿಗೆ ಅರ್ಥವಾಗತೊಡಗಿತ್ತು, ಇನ್ನು ಯಾವುದೂ ಹಿಂದಿನಂತಾಗುವುದಿಲ್ಲ. ಪ್ರತಿದಿನ ಹೊಸದೊಂದು ದೂರವನ್ನು ತರುತ್ತಿತ್ತು. ಪ್ರತಿ ರಾತ್ರಿ ಅವರ ಹೃದಯದಲ್ಲಿ ಹೊಸ ನೋವನ್ನು ಬಿಟ್ಟು ಹೋಗುತ್ತಿತ್ತು. ಆ ವೃದ್ಧ ದಂಪತಿ ಕೇವಲ ಕಾಲದ ಮೇಲೆ ಭರವಸೆ ಇಟ್ಟು ಕುಳಿತಿದ್ದರು. ಕಾಲವೇ ಎಲ್ಲ ಗಾಯಗಳನ್ನು ಗುಣಪಡಿಸುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಅವರ ಗಾಯ ಈಗ ಎಷ್ಟು ಆಳವಾಗಿತ್ತೆಂದರೆ ಅದನ್ನು ಗುಣಪಡಿಸಲು ಬಹುಶಃ ಇಡೀ ಜೀವನವೂ ಸಾಲದು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಹೀಗೆ ನಿಧಾನವಾಗಿ 1 ವರ್ಷ ಕಳೆದು ಹೋಯಿತು. ಆದರೆ ಪರಿಸ್ಥಿತಿ ಸುಧಾರಿಸುವ ಬದಲು ಇನ್ನಷ್ಟು ಕೆಟ್ಟದಾಯಿತು. ಈಗ ಅವರು ತಮ್ಮದೇ ಮನೆಯಲ್ಲಿ ಕೈದಿಗಳಂತೆ ಬದುಕುತ್ತಿದ್ದರು. ಬೆಳಗಿನ ಸಮಯವೇ ಅತ್ಯಂತ ಕಷ್ಟಕರವಾಗಿತ್ತು. ಇಬ್ಬರು ಸೊಸೆಯರು ಬೆಳಗ್ಗೆ ಎದ್ದು ತಮ್ಮ ತಮ್ಮ ಭಾಗದ ಅಡುಗೆ ಮಾಡುತ್ತಿದ್ದರು. ಟಿಫಿನ್ ಸಿದ್ಧಪಡಿಸುತ್ತಿದ್ದರು. ಅವರ ಕಡೆ ನೋಡದೆ ಹೊರಟು ಹೋಗುತ್ತಿದ್ದರು. ಅವರು ಹೋದ ನಂತರ ಶಾಂತಿಜಿ ಅಡುಗೆ ಮನೆಗೆ ಹೋದರೆ ಅಲ್ಲಿ ಸಂಪೂರ್ಣ ಮೌನ. ಪಾತ್ರೆಗಳು ತಮ್ಮ ತಮ್ಮ ಜಾಗದಲ್ಲಿದ್ದವು. ಆದರೆ ಅವುಗಳಲ್ಲಿ ಒಂದು ತುಂಡು ಊಟವೂ ಇರಲಿಲ್ಲ. ರೇಷನ್ ಡಬ್ಬಿಗಳಿಗೆ ಬೀಗ, ಫ್ರಿಜ್ಗೂ ಬೀಗ. ಅವರು ಮನೆಯವರಲ್ಲ, ಅಪರಿಚಿತರಂತೆ. ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತೆಂದರೆ ಒಂದು ಹೊತ್ತಿನ ಊಟಕ್ಕೂ ಅವರು ಪರದಾಡಬೇಕಾಗುತ್ತಿತ್ತು. ಕೆಲವೊಮ್ಮೆ ಇಡೀ ದಿನ ಕೇವಲ ನೀರು ಕುಡಿದುಕೊಂಡೇ ಇದ್ದರು. ಯಾರ ಬಳಿಯೂ ಏನನ್ನು ಕೇಳುವ ಧೈರ್ಯ ಅವರಲ್ಲಿ ಉಳಿದಿರಲಿಲ್ಲ. ಆತ್ಮಗೌರವ ಎಂಬುದು ಅವರೊಳಗೆ ಇನ್ನೂ ಜೀವಂತವಾಗಿತ್ತು. ಅದೇ ಅವರನ್ನು ಮತ್ತೆ ಮತ್ತೆ ತಡೆಯುತ್ತಿತ್ತು. ಯಾರ ಮುಂದೆಯೂ ಕೈಚಾಚಬೇಡಿ. ಆದರೆ ಹಸಿವು, ಅದು ಪ್ರತಿಬಾರಿಯೂ ತನ್ನ ಅಸ್ತಿತ್ವವನ್ನು ನೆನಪಿಸುತ್ತಿತ್ತು. ಅನೇಕ ಬಾರಿ ರಾತ್ರಿ ಹೊಟ್ಟೆಯ ಹಸಿವು ಅವರನ್ನು ನಿದ್ರೆ ಮಾಡದಂತೆ ಮಾಡುತ್ತಿತ್ತು. ಇಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು.
ಮಾತಿಲ್ಲದೆ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಿದ್ದರು. ಮನುಷ್ಯನಿಗೆ ನೆಮ್ಮದಿ ಮತ್ತು ಗೌರವ ಬೇಕಾಗಿರುವ ಆ ವಯಸ್ಸಿನಲ್ಲಿ ಅವರು ಅವಮಾನ ಮತ್ತು ನಿರ್ಲಕ್ಷ್ಯದ ನೆರಳಿನಲ್ಲಿ ಬದುಕುತ್ತಿದ್ದರು. ಕೆಲವೊಮ್ಮೆ ಅವರು ಯೋಚಿಸುತ್ತಿದ್ದರು, ಇದೇನಾ ನಾವು ಇಷ್ಟು ಕಷ್ಟಪಟ್ಟ ಜೀವನ? ನಮ್ಮ ಮಕ್ಕಳಿಗಾಗಿ ಕಂಡ ಭವಿಷ್ಯ ಇದೇನಾ? ಒಂದು ದಿನ ಪರಿಸ್ಥಿತಿ ಮಿತಿಮೀರಿತು. 2 ದಿನಗಳ ಕಾಲ ಅವರಿಗೆ ಸರಿಯಾಗಿ ಊಟವೇ ಸಿಗಲಿಲ್ಲ. 3ನೇ ದಿನ ಬೆಳಗ್ಗೆ ಎದ್ದಾಗ ಬನ್ವಾರಿಜಿ ಅವರಿಗೆ ತಲೆ ಸುತ್ತುತ್ತಿತ್ತು. ದೇಹದಲ್ಲಿ ಅಷ್ಟು ದೌರ್ಬಲ್ಯವಿತ್ತು, ನಿಂತುಕೊಳ್ಳುವುದು ಕಷ್ಟವಾಗುತ್ತಿತ್ತು. ಶಾಂತಿಜಿ ಅವರನ್ನು ಹಿಡಿದುಕೊಂಡರು. ಆದರೆ ಅವರ ಪರಿಸ್ಥಿತಿಯು ಅದಕ್ಕಿಂತ ಉತ್ತಮವಾಗಿರಲಿಲ್ಲ. ಅದೇ ಕ್ಷಣದಲ್ಲಿ ಅವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಈಗಲೂ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಬಹಳ ತಡವಾಗುತ್ತದೆ. ಇಲ್ಲವಾದರೆ ಈ ಅವಮಾನಕರ ಜೀವನದಲ್ಲೇ ನಿಧಾನವಾಗಿ ಸಾಯಬೇಕು. ಅಥವಾ ಒಂದು ದಿನ ಪರಿಸ್ಥಿತಿ ಅವರನ್ನು ಭಯಾನಕವಾದ ಯಾವುದಾದರೂ ಹೆಜ್ಜೆ ಇಡುವಂತೆ ಮಾಡಬಹುದು. ಅವರು ಅದೇ ದಿನ ಒಂದು ನಿರ್ಧಾರ ತೆಗೆದುಕೊಂಡರು. ತಮ್ಮ ಇಡೀ ಜೀವನದಲ್ಲಿ ಎಂದಿಗೂ ಯೋಚಿಸದಂತಹ ನಿರ್ಧಾರ. ಈ ನಿರ್ಧಾರ ಸುಲಭವಾಗಿರಲಿಲ್ಲ. ಏಕೆಂದರೆ ಇದರಲ್ಲಿ ಅವರಷ್ಟೇ ಅಲ್ಲ, ಶಾಂತಿಜಿ ಅವರ ಜೀವನವೂ ಸೇರಿತ್ತು. ಅವರು ಶಾಂತಿಜಿ ಅವರ ಬಳಿಗೆ ಹೋಗಿ ನಿಧಾನವಾಗಿ ಹೇಳಿದರು, ಶಾಂತಿ, ಸಾಕಾಗಿದೆ. ಇನ್ನು ನಾವು ಹೀಗೆ ಬದುಕಲು ಸಾಧ್ಯವಿಲ್ಲ. ಶಾಂತಿಜಿ ಅವರ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಭಯವಿತ್ತು. ಆದರೆ ಅದರ ಜೊತೆಗೆ ಹೇಳಲಾಗದ ಒಪ್ಪಿಗೆಯೂ ಇತ್ತು. ಬಹುಶಃ ಅವರ ಮನಸ್ಸಿನಲ್ಲೂ ಇದೇ ಆಲೋಚನೆ ಇತ್ತು. ಆದರೆ ಹೇಳಲು ಸಾಧ್ಯವಾಗಿರಲಿಲ್ಲ. ಬನ್ವಾರಿಜಿ ಮುಂದುವರಿಸಿದರು, ಈಗಲೂ ನಾವು ಮೌನವಾಗಿದ್ದರೆ ಒಂದು ದಿನ ಹಸಿವೆ ನಮ್ಮನ್ನು ಕೊಲ್ಲುತ್ತದೆ. ಇಲ್ಲವೇ ಈ ಅವಮಾನ ನಮ್ಮನ್ನು ನಮ್ಮದೇ ವಿರುದ್ಧ ಯಾವುದಾದರೂ ಹೆಜ್ಜೆ ಇಡುವಂತೆ ಮಾಡುತ್ತದೆ. ನಾವು ನಮ್ಮಿಗಾಗಿ ಏನಾದರೂ ಮಾಡಲೇಬೇಕು. ಅವರ ಧ್ವನಿ ನಡುಗುತ್ತಿತ್ತು. ಆದರೆ ಮಾತುಗಳಲ್ಲಿ ದೃಢತೆ ಇತ್ತು. ಬಹುಶಃ ಅವರೊಳಗೆ ಮೊದಲ ಬಾರಿಗೆ ಮೂಡಿದ ದೃಢತೆ. ಆ ದಿನ ಅವರು ತಮ್ಮ ಜೀವನದ ನಿರ್ಧಾರವನ್ನು ತಾವೇ ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿದರು. ಅದಕ್ಕಾಗಿ ಈ ಮನೆಯನ್ನು ಬಿಡಬೇಕಾದರೂ ಸರಿ. ಇದೇ ಆ ಮನೆ. ಅದನ್ನು ಕಟ್ಟಲು ಅವರು ತಮ್ಮ ಇಡೀ ಜೀವನವನ್ನು ಅರ್ಪಿಸಿದ್ದರು. ಆದರೆ ಈಗ ಅದೇ ಮನೆ ಅವರಿಗೆ ಜೈಲಾಗಿ ಪರಿಣಮಿಸಿತ್ತು. ಅವರು ಯೋಚಿಸಿದರು, ಇಲ್ಲಿ ಉಳಿದು ಕೇವಲ ಅವಮಾನ ಮತ್ತು ಹಸಿವನ್ನು ಸಹಿಸುವುದಕ್ಕಿಂತ ಬೇರೆಡೆ ಹೋಗಿ ಹೊಸ ಜೀವನ ಆರಂಭಿಸುವುದು ಉತ್ತಮ. ಆರಂಭ ಎಷ್ಟು ಚಿಕ್ಕದಾಗಿದ್ದರೂ ಪರವಾಗಿಲ್ಲ. ಆ ನಿರ್ಧಾರದೊಂದಿಗೆ ಅವರ ಹೃದಯದಲ್ಲಿ ವಿಚಿತ್ರವಾದ ನೆಮ್ಮದಿ ಮೂಡಿತು. ಯಾರೋ ಅವರ ಹೆಗಲ ಮೇಲಿದ್ದ ಭಾರವಾದ ಹೊರೆ ಇಳಿಸಿದಂತೆ. ಆದರೆ ದಾರಿ ಸುಲಭವಾಗಿರಲಿಲ್ಲ. ಮುಂದೇನು? ಎಲ್ಲಿಗೆ ಹೋಗಬೇಕು? ಹೇಗೆ ಬದುಕಬೇಕು? ಈ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರಗಳಿರಲಿಲ್ಲ. ಆದರೂ ಒಂದು ವಿಷಯ ಮಾತ್ರ ಖಚಿತವಾಗಿತ್ತು. ಇನ್ನು ಅವರು ತಮ್ಮ ಆತ್ಮಗೌರವದೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಏನೇ ಆಗಲಿ ಉಳಿದ ಜೀವನವನ್ನು ಈ ಅವಮಾನದಲ್ಲಿ ಕಳೆಯುವುದಿಲ್ಲ. ಮರುದಿನ ಭಾನುವಾರ. ಬನ್ವಾರಿಜಿ ಮತ್ತು ಶಾಂತಿಜಿ ಬಹಳ ಹೊತ್ತಿನಿಂದ ಎಚ್ಚರವಾಗಿದ್ದರು. ಆದರೆ ಮನೆಯವರು ಇನ್ನೂ ಗಾಢ ನಿದ್ರೆಯಲ್ಲಿದ್ದರು. ಒಮ್ಮೆ ಈ ಮನೆ ಚಟುವಟಿಕೆಗಳಿಂದ ತುಂಬಿರುತ್ತಿತ್ತು. ಆದರೆ ಇಂದು ಎಲ್ಲವೂ ಅವರಿಂದ ಕಸಿದುಕೊಂಡಂತೆ ಅನಿಸುತ್ತಿತ್ತು. ಇಬ್ಬರು ವರಾಂಡಾದಲ್ಲಿ ಮೌನವಾಗಿ ಕುಳಿತಿದ್ದರು. ಕೈಯಲ್ಲಿ ಖಾಲಿ ಕಪ್. ಯಾವುದೋ ಅದ್ಭುತಕ್ಕಾಗಿ ಕಾಯುತ್ತಿರುವಂತೆ. ಅಡುಗೆ ಮನೆಯ ಕಡೆ ನೋಡಿದಾಗ ಕಾಣಿಸುತ್ತಿದ್ದದ್ದು ಕೇವಲ ಬೀಗಗಳು. ಆ ಬೀಗಗಳು ಕೇವಲ ಕಬ್ಬಿಣದ ಬೀಗಗಳಲ್ಲ. ಅವು ಅವರ ಸಂಬಂಧಗಳ ಮೇಲೆಯೇ ಹಾಕಿದ್ದ ಬೀಗಗಳಂತೆ ಕಾಣಿಸುತ್ತಿದ್ದವು. ಸ್ವಲ್ಪ ಸಮಯದ ನಂತರ ದೊಡ್ಡ ಸೊಸೆ ಹೊರಗೆ ಬಂದಳು. ಶಾಂತಿಜಿ ತುಂಬಾ ಶಾಂತವಾಗಿ ಹೇಳಿದರು, ಸೊಸೆ, ತುಂಬಾ ಹೊತ್ತಾಗಿದೆ. ನಮಗಾಗಿ ಒಂದು ಕಪ್ ಚಹಾ ಮಾಡಿಕೊಡು. ಆದರೆ ಅವಳ ಮುಖದಲ್ಲಿ ಮೂಡಿದ ಭಾವನೆಗಳು ಶಾಂತಿಜಿ ಅವರ ಹೃದಯವನ್ನು ಚುಚ್ಚಿದವು. ಅವಳು ಸ್ಪಷ್ಟವಾಗಿ ಹೇಳಿದಳು, ನಾನು ನಿಮ್ಮ ಕೆಲಸದವಳಲ್ಲ. ಇಂದು ನನ್ನ ರಜೆ. ನಾನು ವಿಶ್ರಾಂತಿ ಮಾಡುತ್ತೇನೆ. ನಾನು ಮತ್ತು ಸಂದೀಪ್ ಹೊರಗಿನಿಂದ ಊಟ ತರಿಸಿಕೊಂಡು ತಿನ್ನುತ್ತೇವೆ. ನೀವು ಏನು ಮಾಡಬೇಕೋ ನೀವೇ ನೋಡಿಕೊಳ್ಳಿ. ಸ್ವಲ್ಪ ಸಮಯದ ನಂತರ ಚಿಕ್ಕ ಸೊಸೆಯೂ ಬಂದಳು. ಶಾಂತಿಜಿ ಅವಳಿಗೂ ಅದೇ ಮಾತು ಹೇಳಿದರು. ಅವಳು ಇನ್ನೂ ಕಠಿಣವಾಗಿ ಉತ್ತರಿಸಿದಳು, ಒಂದು ದಿನ ಚಹಾ ಕುಡಿಯದಿದ್ದರೆ ಸಾಯುವುದಿಲ್ಲ. ಆ ಒಂದು ವಾಕ್ಯವೇ ಅವರ ಸಂಪೂರ್ಣ ಅಸ್ತಿತ್ವವನ್ನು ಚಿಕ್ಕದಾಗಿಸಿದಂತೆ ಆಯಿತು. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಹೊರಗೆ ಬಂದರು. ಸಂಪೂರ್ಣ ವಿಷಯ ಕೇಳದೆ ತಾಯಿ ತಂದೆಯರನ್ನೇ ದೂಷಿಸಿದರು. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಿದ್ದೀರಿ. ಆ ಕ್ಷಣದಲ್ಲಿ ಬನ್ವಾರಿಜಿ ಎದ್ದು ನಿಂತರು. ಅವರು ಹೇಳಿದರು, ಇದು ಕೇವಲ ಚಹಾದ ವಿಷಯವಲ್ಲ, ಇದು ಜವಾಬ್ದಾರಿಯ ವಿಷಯ. ಯಾವ ಜವಾಬ್ದಾರಿಯನ್ನು ನೀವು ಸ್ವತಃ ತೆಗೆದುಕೊಳ್ಳುವುದಾಗಿ ವಾಗ್ದಾನ ಮಾಡಿದ್ದೀರಿ? ಅವರು ಮಕ್ಕಳಿಗೆ ನೆನಪಿಸಿದರು. ಇಂದಿಗೂ ಈ ಮನೆಯ ಕಂತನ್ನು ನನ್ನ ಪಿಂಚಣಿಯಿಂದಲೇ ಪಾವತಿಸುತ್ತಿದ್ದೇನೆ. ಬದಲಾಗಿ ನಾನು ನಿಮ್ಮಿಂದ ಕೇಳಿದ್ದು ಕೇವಲ ಒಂದೇ ಒಂದು ವಿಷಯ, ನನ್ನನ್ನು ಮತ್ತು ನಿಮ್ಮ ತಾಯಿಯನ್ನು ನೋಡಿಕೊಳ್ಳಿ. ಆದರೆ ಸಂದೀಪ್ ನಕ್ಕು ಹೇಳಿದ, ನಿಮಗೆ ಊಟ ಸಿಗುತ್ತಿರಲಿಲ್ಲ ಅಂದರೆ ಇಷ್ಟು ದಿನ ಬದುಕಿರುತ್ತೀರಾ? ನವೀನ್ ಕೂಡ ದುಬಾರಿ ಜೀವನದ ಕಾರಣಗಳನ್ನು ಹೇಳುತ್ತಾ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ. ಕಾಲ ಬದಲಾಗಿದೆ ಅಪ್ಪ. ನಾವು ಕೂಡ ನಮ್ಮ ಖರ್ಚುಗಳನ್ನು ಇನ್ನಷ್ಟು ಕಡಿಮೆ ಮಾಡಬೇಕು. ಅದನ್ನು ಕೇಳಿ ಬನ್ವಾರಿಜಿ ಅವರಿಗೆ ಮೊದಲ ಬಾರಿಗೆ ಅನಿಸಿತು, ಬಹುಶಃ ನಾವು ಇವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೇವೆ. ಈಗ ಇವರು ಹಿಂದಿರುಗಿ ನೋಡಲು ಕೂಡ ಬಯಸುತ್ತಿಲ್ಲ. ಅಷ್ಟರಲ್ಲಿ ಶಾಂತಿಜಿ ಹೇಳಿದರು, ಮಗ, ನಮಗೆ ನಿಮ್ಮಿಂದ ಏನೂ ದೊಡ್ಡದು ಬೇಕಿಲ್ಲ. ಸೊಸೆಯರು ಅಡುಗೆ ಮಾಡಲು ಇಷ್ಟಪಡದಿದ್ದರೆ ಕನಿಷ್ಠ ಅಡುಗೆಮನೆಯ ಬೀಗವನ್ನಾದರೂ ತೆಗೆದುಬಿಡಿ.
ನಾವು ನಮ್ಮ ಊಟವನ್ನು ನಾವೇ ಮಾಡಿಕೊಂಡು ತಿನ್ನುತ್ತೇವೆ. ಆದರೆ ಮಕ್ಕಳಿಂದ ಯಾವುದೇ ಉತ್ತರ ಬರಲಿಲ್ಲ. ಆ ದಿನ ಬನ್ವಾರಿಜಿ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ಇಂದು ಮೌನವಾಗಿದ್ದರೆ ಬಹುಶಃ ಜೀವನಪೂರ್ತಿ ಮೌನವಾಗಿಯೇ ಉಳಿಯಬೇಕಾಗುತ್ತದೆ. ಅವರು ನಿಧಾನವಾಗಿ ಎದ್ದು ನಿಂತರು. ಇಬ್ಬರು ಮಕ್ಕಳತ್ತ ನೋಡಿದರು ಮತ್ತು ಹೇಳಿದರು, ಇಂದಿನಿಂದ ನಿಮ್ಮ ಮೇಲೆ ನಮ್ಮ ಜವಾಬ್ದಾರಿ ಹೊರುವ ಅಗತ್ಯವಿಲ್ಲ. ಆ ಒಂದು ವಾಕ್ಯವೇ ಮನೆಯ ಸಂಪೂರ್ಣ ವಾತಾವರಣವನ್ನು ಬದಲಿಸಿತು. ಇಬ್ಬರು ಸೊಸೆಯರ ಮುಖದಲ್ಲಿ ಸಣ್ಣ ನಗು ಮೂಡಿತು. ಅವರು ಬಹುಶಃ ಇದೇ ಮಾತನ್ನು ಕೇಳಲು ಕಾಯುತ್ತಿದ್ದಂತೆ. ಆದರೆ ಬನ್ವಾರಿಜಿ ತಮ್ಮ ಮಾತನ್ನು ಮುಂದುವರಿಸಿದರು. ಇಂದಿನಿಂದ ನಾವು ನಮ್ಮ ಜವಾಬ್ದಾರಿಯನ್ನು ನಾವೇ ಹೊರುತ್ತೇವೆ. ನಮ್ಮ ಅಗತ್ಯಗಳನ್ನು ನಾವೇ ಪೂರೈಸುತ್ತೇವೆ. ನಿಮ್ಮ ಬಳಿ ಏನನ್ನೂ ಕೇಳುವುದಿಲ್ಲ. ಅಷ್ಟರಲ್ಲಿ ಚಿಕ್ಕ ಸೊಸೆ ತಕ್ಷಣ ಕೇಳಿದಳು, ಹಾಗಾದರೆ ನೀವು ಹೊರಗೆ ಹೋಗಿ ಕೆಲಸ ಮಾಡುತ್ತೀರಾ? ಬನ್ವಾರಿಜಿ ದೃಢವಾಗಿ ಉತ್ತರಿಸಿದರು, ಇಲ್ಲ, ನಾವು ಕೆಲಸ ಮಾಡಲು ಹೋಗುವುದಿಲ್ಲ. ಇನ್ನು ನೀವು ಈ ಮನೆಯಲ್ಲಿ ವಾಸಿಸಲು ನಮಗೆ ಬಾಡಿಗೆ ಕೊಡಬೇಕು. ಈ ಮಾತು ಕೇಳುತ್ತಿದ್ದಂತೆಯೇ ಎಲ್ಲರ ಮುಖದ ಬಣ್ಣವೇ ಬದಲಾಯಿತು. ಅವರು ಸ್ಪಷ್ಟವಾಗಿ ಹೇಳಿದರು, ಈ ಮನೆಯಲ್ಲಿ ವಾಸಿಸಬೇಕೆಂದರೆ ಪ್ರತಿ ಕೊಠಡಿಗೆ ತಿಂಗಳಿಗೆ 5 ರೂಪೀಸ್ ,000 ಬಾಡಿಗೆ ಕೊಡಬೇಕು. ಅಡುಗೆ ಮನೆಯನ್ನು ಬಳಸಬೇಕಾದರೆ ಅದಕ್ಕೆ 5 ರೂಪೀಸ್ ,000 ಪ್ರತ್ಯೇಕ. ಸಂದೀಪ್ ತಕ್ಷಣ ಕೋಪಗೊಂಡ. ತನ್ನದೇ ತಂದೆ ತನ್ನಿಂದ ಬಾಡಿಗೆ ಕೇಳುತ್ತಿರುವುದನ್ನು ಅವನಿಗೆ ಸಹಿಸಲಾಗಲಿಲ್ಲ. ಅವನು ಹೇಳಿದ, ಈ ಮನೆ ನನ್ನದು ಹೌದು. ಬನ್ವಾರಿಜಿ ಶಾಂತವಾಗಿ ಉತ್ತರಿಸಿದರು, ಹೌದು, ಈ ಮನೆ ನಿನ್ನದೂ ಹೌದು. ಆದರೆ ಹಕ್ಕಿನ ಸಮಯದಲ್ಲಿ ಮಾತ್ರವಲ್ಲ, ಜವಾಬ್ದಾರಿಯ ಸಮಯದಲ್ಲೂ ಅದು ನಿನ್ನದೇ ಆಗಿರಬೇಕು. ಬನ್ವಾರಿಜಿ ಮೊದಲ ಬಾರಿಗೆ ಇಷ್ಟು ಸ್ಪಷ್ಟವಾಗಿ ಮಾತನಾಡಿದರು. ನೀವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯವಿಲ್ಲದಿದ್ದರೆ ಇನ್ನು ನಾವು ನಮ್ಮ ಷರತ್ತುಗಳ ಮೇಲೆ ಬದುಕುತ್ತೇವೆ. ಅವರ ಧ್ವನಿಯಲ್ಲಿ ಈ ಬಾರಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಅಥವಾ ಬಾಡಿಗೆ ಕೊಡಿ, ನಮ್ಮ ಊಟ, ಔಷಧಿ ಮತ್ತು ಅಗತ್ಯಗಳನ್ನು ನೋಡಿಕೊಳ್ಳಿ. ಇಲ್ಲವಾದರೆ ಈ ಮನೆಯನ್ನು ಬಿಟ್ಟು ಬೇರೆಡೆ ಹೋಗಿ. ನಾವು ಯಾರಿಗೂ ಭಾರವಾಗಿ ಬದುಕಲು ಬಯಸುವುದಿಲ್ಲ. ಅಗತ್ಯವಿದ್ದರೆ ಬೇರೆ ಯಾರಿಗಾದರೂ ಈ ಮನೆಯನ್ನು ಬಾಡಿಗೆಗೆ ಕೊಡುತ್ತೇವೆ. ಅವರ ಮಾತು ಕೇಳಿ ನಾಲ್ವರು ಕೆಲವು ಕ್ಷಣ ಸಂಪೂರ್ಣ ಮೌನವಾಗಿದ್ದರು. ಸಂದೀಪ್ ಅವರು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ನಿರೀಕ್ಷಿಸಿರಲಿಲ್ಲ. ಅವನು ಏನೋ ಹೇಳಲು ಮುಂದಾದ. ಆದರೆ ಬನ್ವಾರಿಜಿ ಕೈ ಎತ್ತಿ ಅವನನ್ನು ತಡೆದರು. ಇನ್ನು ನನಗೆ ಯಾವುದೇ ವಿವರಣೆ ಅಥವಾ ನೆಪ ಕೇಳಬೇಕಿಲ್ಲ. ಇದು ನನ್ನ ಕೊನೆಯ ನಿರ್ಧಾರ. ಅದರ ನಂತರ ಎಲ್ಲರೂ ಮೌನವಾಗಿ ತಮ್ಮ ತಮ್ಮ ಕೋಣೆಗೆ ಹೋದರು. ಬನ್ವಾರಿಜಿ ಮಾತ್ರ ಹಾಲ್ನಲ್ಲಿ ಕುಳಿತಿದ್ದರು. ಆ ಮೌನದಲ್ಲಿ ಮೊದಲ ಬಾರಿಗೆ ತಮ್ಮೊಳಗೆ ಒಂದು ವಿಚಿತ್ರವಾದ ಶಕ್ತಿಯನ್ನು ಅನುಭವಿಸಿದರು. ತಮ್ಮ ಆತ್ಮಗೌರವವನ್ನು ಮತ್ತೆ ಎಬ್ಬಿಸಿಕೊಂಡಂತೆ. ಈಗ ಅವರು ನಿರ್ಧರಿಸಿದ್ದರು, ಏನೇ ಆಗಲಿ ತಮ್ಮ ಮತ್ತು ಶಾಂತಿಜಿ ಅವರ ಉಳಿದ ಜೀವನವನ್ನು ಈ ಅವಮಾನದಲ್ಲಿ ಕಳೆಯಲು ಬಿಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ಕೋಣೆಯ ಬಾಗಿಲು ತೆರೆದಿತು. ನಾಲ್ವರು ಹೊರಗೆ ಬಂದರು. ಈ ಬಾರಿ ಅವರ ಮುಖಗಳು ಬೆಳಗಿನಂತಿರಲಿಲ್ಲ. ಅಹಂಕಾರವಿರಲಿಲ್ಲ. ಕಣ್ಣುಗಳಲ್ಲಿ ಕಠಿಣತೆ ಇರಲಿಲ್ಲ. ಬದಲಾಗಿ ತಲೆ ತಗ್ಗಿತ್ತು. ಒಳಗೆ ಏನೋ ಮುರಿದು ಹೋಗಿದ್ದಂತೆ. ಬನ್ವಾರಿಜಿ ಮತ್ತು ಶಾಂತಿಜಿ ಹಾಲ್ನಲ್ಲೇ ಕುಳಿತಿದ್ದರು. ನಾಲ್ವರು ಅವರ ಮುಂದೆ ಬಂದು ನಿಂತರು. ಕೆಲವು ಕ್ಷಣಗಳ ಕಾಲ ಇಡೀ ಮನೆ ಸಂಪೂರ್ಣ ಮೌನವಾಗಿತ್ತು. ನಂತರ ಸಂದೀಪ್ ನಿಧಾನವಾಗಿ ಹೇಳಿದ, ಅಪ್ಪಾ, ನಾವು ಒಪ್ಪುತ್ತೇವೆ. ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಾವು ನಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದೇವೆ. ಆದರೆ ಇನ್ನು ಮುಂದೆ ಹೀಗೆ ಎಂದಿಗೂ ಆಗುವುದಿಲ್ಲ ಎಂದು ನಾವು ವಾಗ್ದಾನ ಮಾಡುತ್ತೇವೆ. ನಿಮ್ಮ ಮತ್ತು ಅಮ್ಮನ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ನೋಡಿಕೊಳ್ಳುತ್ತೇವೆ. ನಿಮ್ಮ ಎಲ್ಲಾ ಖರ್ಚುಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ದಯವಿಟ್ಟು ಈ ಬಾಡಿಗೆಯ ವಿಷಯವನ್ನು ಮಾತ್ರ ಬಿಟ್ಟುಬಿಡಿ. ಅವನ ಧ್ವನಿಯಲ್ಲಿ ಹಿಂದಿನ ಅಹಂಕಾರ ಇರಲಿಲ್ಲ. ಆದರೆ ಒಂದು ಭಯವಿತ್ತು. ಬಹುಶಃ ಅವರನ್ನು ಕಳೆದುಕೊಳ್ಳುವ ಭಯ. ಅಥವಾ ತಮ್ಮ ಸೌಕರ್ಯ ಕಳೆದುಕೊಳ್ಳುವ ಭಯ. ನವೀನ್ ಕೂಡ ತಕ್ಷಣ ಹೇಳಿದ, ಅಪ್ಪ, ನಾವು ತಿಂಗಳಿಗೆ 10,000 ರೂಪೀಸ್ ಬಾಡಿಗೆ ಕೊಡಲು ಪ್ರಾರಂಭಿಸಿದರೆ ನಮ್ಮ ಬಳಿ ಏನು ಉಳಿಯುತ್ತದೆ? ನಾವು ಇಬ್ಬರೂ ಕೂಡ ತುಂಬಾ ಕಷ್ಟಪಟ್ಟು ಎಲ್ಲವನ್ನೂ ನಿರ್ವಹಿಸುತ್ತಿದ್ದೇವೆ. ದಯವಿಟ್ಟು ಈ ನಿರ್ಧಾರವನ್ನು ಮತ್ತೊಮ್ಮೆ ಯೋಚಿಸಿ. ಅವರ ಮಾತು ಕೇಳಿ ಒಂದು ಕ್ಷಣ ಬನ್ವಾರಿಜಿ ಅವರ ಹೃದಯವೂ ಕರಗಿತು. ಕೊನೆಗೂ ಅವರು ಅವರ ಮಕ್ಕಳು, ಅವರ ಬಾಲ್ಯ, ಅವರ ಬೆಳವಣಿಗೆ, ಅವರ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯ ಎಲ್ಲವೂ ಅವರ ಕಣ್ಣುಗಳ ಮುಂದೆ ತೇಲಿತು. ಆದರೆ ಅದೇ ಸಮಯದಲ್ಲಿ ಅವರಿಗೆ ಆ ದಿನಗಳು ನೆನಪಾದವು. ಒಂದು ಕಪ್ ಚಹಾಕ್ಕಾಗಿ ಅವರು ಕಾಯುತ್ತಿದ್ದ ದಿನಗಳು, ಔಷಧಿಗಾಗಿ ಅವಮಾನ ಸಹಿಸಬೇಕಾದ ದಿನಗಳು, ಹಸಿವಿನಿಂದ ಹೊಟ್ಟೆ ಉರಿದ ರಾತ್ರಿಗಳು ಮತ್ತು ಅಳುತ್ತಿದ್ದ ಆತ್ಮಗೌರವ. ಅವರು ತಮ್ಮ ಧ್ವನಿಯನ್ನು ಗಟ್ಟಿಗೊಳಿಸಿ ಹೇಳಿದರು, ನೀವು ಈ ಬಗ್ಗೆ ಮೊದಲೇ ಯೋಚಿಸಬೇಕಿತ್ತು. ನಿಮ್ಮ ವರ್ತನೆ ಬದಲಾಗುತ್ತಿದ್ದಾಗಲೇ ಯೋಚಿಸಬೇಕಿತ್ತು. ಈಗ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಅವರ ಧ್ವನಿಯಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ನನಗೂ ಹೀಗೆ ಮಾಡುವುದು ಇಷ್ಟವಿಲ್ಲ. ಆದರೆ ನೀವು ನನ್ನನ್ನು ಈ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದ್ದೀರಿ. ನಾನು ಒಂದು ವಿಷಯವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಯಾರ ಕೈಯಲ್ಲಿ ಹಣವಿರುತ್ತದೆಯೋ ಅವರಿಗೆ ಗೌರವ ಸಿಗುತ್ತದೆ. ಯಾರು ಇತರರ ಮೇಲೆ ಅವಲಂಬಿತರಾಗುತ್ತಾರೋ ಅವರ ಬೆಲೆ ಕಡಿಮೆಯಾಗುತ್ತದೆ. ಅವರು ಸ್ವಂತ ತಂದೆ ತಾಯಿಗಳೇ ಆಗಿದ್ದರೂ ಕೂಡ. ಅವರ ಮಾತು ಕೇಳಿ ನಾಲ್ವರು ಬನ್ವಾರಿಜಿ ಅವರನ್ನು ಮನವೊಲಿಸಲು ಪ್ರಯತ್ನಿಸುತ್ತಲೇ ಇದ್ದರು. ಕೆಲವೊಮ್ಮೆ ಸಮಾಧಾನದಿಂದ, ಕೆಲವೊಮ್ಮೆ ಭಾವನೆಗಳ ಸಹಾಯದಿಂದ. ಆದರೆ ಈ ಬಾರಿ ಬನ್ವಾರಿಜಿ ಕರಗಲಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದರು, ಈ ಒಪ್ಪಂದ ನಿಮಗೆ ನಷ್ಟದಂತೆ ಕಾಣುತ್ತಿದ್ದರೆ ನೀವು ನಾಲ್ವರು ಈ ಮನೆಯನ್ನು ಬಿಟ್ಟು ಹೋಗಬಹುದು. ನನಗೆ ಯಾವುದೇ ತೊಂದರೆಯಿಲ್ಲ. ಅವರ ಮಾತು ಕೇಳಿದ ತಕ್ಷಣ ನವೀನ್ ಗಾಬರಿಯಾದ.
ಅವನು ತಕ್ಷಣ ಹೇಳಿದ, ಇಲ್ಲ ಅಪ್ಪ, ಇಷ್ಟು ದುಬಾರಿ ಜೀವನದಲ್ಲಿ ಹೊರಗಿನ ಬಾಡಿಗೆಯನ್ನು ನಾವು ಭರಿಸಲು ಸಾಧ್ಯವಿಲ್ಲ. ನಾವು ನಿಮಗೆ ಬಾಡಿಗೆ ಕೊಡುತ್ತೇವೆ. ಅವನ ಧ್ವನಿಯಲ್ಲಿ ಈಗ ಅಸಹಾಯಕತೆ ಸ್ಪಷ್ಟವಾಗಿತ್ತು. ಆ ದಿನ ಮೊದಲ ಬಾರಿಗೆ ಬನ್ವಾರಿಜಿ ಅವರಿಗೆ ಒಂದು ಸತ್ಯ ಅರ್ಥವಾಯಿತು. ಮನುಷ್ಯನು ಇಷ್ಟು ಕೆಳಗೆ ಬಾಗಬಾರದು. ತನ್ನ ಸಹನೆಯನ್ನು ಇತರರು ತನ್ನ ದುರ್ಬಲತೆಯೆಂದು ಭಾವಿಸುವಷ್ಟು ಮುಂದಿರುವವರು ಸ್ವಂತ ಮಕ್ಕಳೇ ಆಗಿದ್ದರು. ದಿನಗಳು ಕಳೆದವು. ನಿಧಾನವಾಗಿ ಮನೆಯ ವಾತಾವರಣ ಬದಲಾಗತೊಡಗಿತು. ಈಗ ಎಲ್ಲವೂ ನಿಯಮದಂತೆ ನಡೆಯತೊಡಗಿತು. ಪ್ರತಿ ತಿಂಗಳ ಆರಂಭದಲ್ಲೇ ಬಾಡಿಗೆ ಬನ್ವಾರಿಜಿ ಅವರ ಕೈಗೆ ಬರುತ್ತಿತ್ತು. ಮೊದಲ ಬಾರಿಗೆ ತಮ್ಮ ಅಗತ್ಯಕ್ಕಾಗಿ ಯಾರ ಮುಂದೆಯೂ ಕೈಚಾಚಬೇಕಾದ ಪರಿಸ್ಥಿತಿ ಇರಲಿಲ್ಲ. ತಮ್ಮಗಾಗಿ ಅಡುಗೆ ಮಾಡಿಕೊಳ್ಳುತ್ತಿದ್ದರು. ತಮ್ಮ ಇಷ್ಟದಂತೆ ಚಹಾ ಕುಡಿಯುತ್ತಿದ್ದರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರೊಳಗೆ ಕಳೆದು ಹೋಗಿದ್ದ ಆತ್ಮಗೌರವ ಮತ್ತೆ ಮರಳಿ ಬಂದಿತ್ತು. ಶಾಂತಿಜಿ ಅವರಿಗೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಇಷ್ಟವಾಗಿರಲಿಲ್ಲ. ಅವರು ಅನೇಕ ಬಾರಿ ಹೇಳುತ್ತಿದ್ದರು, ಸ್ವಂತ ಮಕ್ಕಳಿಂದಲೇ ಬಾಡಿಗೆ ತೆಗೆದುಕೊಳ್ಳುವುದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ಆದರೆ ನಂತರ ತಾವೇ ಮೌನವಾಗುತ್ತಿದ್ದರು. ಏಕೆಂದರೆ ಅವರು ಎದುರಿಸಿದ ಪರಿಸ್ಥಿತಿಗಳು ಅವರಿಗೆ ನೆನಪಿದ್ದವು. ಈಗ ಅವರ ಜೀವನದಲ್ಲಿ ಹಿಂದಿಗಿಂತ ಹೆಚ್ಚು ನೆಮ್ಮದಿ ಇತ್ತು. ಕನಿಷ್ಠ ಈಗ ಅವಮಾನವಿರಲಿಲ್ಲ, ಹಸಿವಿರಲಿಲ್ಲ, ಯಾರ ಮುಂದೆ ತಲೆಬಾಗುವ ಅನಿವಾರ್ಯತೆ ಇರಲಿಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದಲ್ಲಿ ಒಬ್ಬ ತಂದೆಯಾಗಿ ಬನ್ವಾರಿಜಿ ತಮ್ಮ ಮಕ್ಕಳೊಂದಿಗೆ ಹೀಗೆ ಮಾಡಿದ್ದು ಸರಿಯೇ ಅಥವಾ ತಪ್ಪೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮತ್ತು ಹೃದಯಸ್ಪರ್ಶಿ ಕಥೆಯೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಅವರೆಗೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.